ಮಾಧ್ಯಮದಲ್ಲಿದ್ದೀನಿ. 2ನೇ ಪಟ್ಟಿಯಲ್ಲಿ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇತ್ತು. ನಿರೀಕ್ಷೆ ತಕ್ಕಂಗೆ ನನ್ನ ಹೆಸರು ಬಂದಿದೆ. ಅದ್ರ ಜೊತೆಯಲ್ಲಿ ಒಂದು ಮಾತನ್ನು ಹೇಳಿದೆ ನಾನು. ಕಾಂಗ್ರೆಸ್ ಪಕ್ಷ ನನಗೆ 3 ವರ್ಷ ಮಂತ್ರಿ ಮಾಡಿದರು. ಇನ್ನು 2 ವರ್ಷ ಬೇಡಪ್ಪ, ನೀನು 2028 ಚುನಾವಣೆ ಇದೆ, ನಿನ್ನ ಪಕ್ಷಕ್ಕೋಸ್ಕರ ಪಕ್ಷದ ಕೆಲಸ ಮಾಡೋದು, ಅದಕ್ಕೂ ನಾನು ಬದ್ಧಾಗಿದೆ. ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧಾಗಿದೆ. ನಾನು ಮಂತ್ರಿ ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದರೂ ಸರಿ, ನಾನು ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಅವತ್ತು ಮಾಧ್ಯಮದಲ್ಲಿ ಹೇಳಿದೆ. ಮೋಸ್ಟ್ ಬುರುಡೆ ಅಂದರೆ ಅದೇನೆ. ಇವತ್ತು ನನ್ನ ಹೆಚ್ಚಿನ ಜವಾಬ್ದಾರಿ ನನಗೆ ಇವತ್ತು ಕೊಟ್ಟು ನನ್ನ ಮಂತ್ರಿ ಮಾಡಿದ್ದಾರೆ. ನಾನು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅದಕ್ಕಿಂತ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ಗೆ ನಾನು ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಮೇಲೆ ಆಣೆ ಇಟ್ಟು ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ತಮ್ಮ ಹೆಸರನ್ನ 3 ಜನ ಮುಸ್ಲಿಂ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು, ತಮಗೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ನುವಂಥದ್ದು ಈ ನಡುವೆ. ಖಂಡಿತ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ. ನಾನು ಹೇಳ್ದೆಲ್ಲ, ನನ್ನ ಪಕ್ಷಕ್ಕೆ ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದೆ. ಪಕ್ಷ ಇವತ್ತು ನಾನು ಮುಂಚೆನೂ ನಾನು ಮಾಧ್ಯಮದಲ್ಲಿ ಭಾಳ ಸತಿ ಹೇಳಿದ್ದೀನಿ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಯಾರನ್ನ ರೆಕಮೆಂಡ್ ಮಾಡ್ಬೋದು, ಆಮೇಲೆ ಯಾರನ್ನ ದಿಲ್ಲಿಗೆ ಹೋಗ್ಬೋದು. ಅಲ್ಲಿ ದಿಲ್ಲಿಗೆ ಹೋದ ತಕ್ಷಣ ಮಂತ್ರಿ ಮಾಡ್ತಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ಕಾರಣ ಅಂದರೆ ಈಗ ಹೈಕಮಾಂಡ್ ಮಂತ್ರಿ ಯಾರನ್ನ ಮಾಡಬೇಕಾದ್ರೆ ಅವ್ರು ಸರ್ವೆ ಮಾಡಿರ್ತಾರೆ, ಯಾರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಯಾರಿಂದ ಒಳ್ಳೆಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಅದೆಲ್ಲ ನೋಡೇ ಮಂತ್ರಿ ಮಾಡೋದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇವತ್ತು ನನ್ನ ಅದು ಮಂತ್ರಿನ ಮಾಡಿದ್ದಾರೆ. ನನ್ನ ಇವತ್ತು ಹೆಚ್ಚಿನ ಜವಾಬ್ದಾರಿ ಆಗಿದೆ. ನನಗೆ ಆಗಸ್ಟ್ 1ಕ್ಕೆ ನಿಮ್ಮ ಬರ್ತಡೆ, ಆಗಸ್ಟ್ 3ಕ್ಕೆ ಮತ್ತೆ ಮಂತ್ರಿ ಆಗಿದ್ದೀರಿ, ರಾಜ್ಯವ್ಯಾಪಿ ಪ್ರವಾಸ ಮಾಡ್ತೀರಿ, ಇನ್ನೊಂದು DCM ಸ್ಥಾನದ ಕೂಡ ಬೇಡಿಕೆ ಏನಾದರೂ ಇಡ್ತೀರಾ ಅಂತ? ಅದೆಲ್ಲ ಏನೇನು, ಈಗ ನಮ್ಮ ಪಕ್ಷ, ನಾನು ಇವತ್ತಿಂದ ಇಲ್ಲ, ನಾನು ಪದೇ ಪದೇ ಭಾಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಬದ್ಧ ಅಂತ ನಾನು ಭಾಳ ಸತಿ ಹೇಳಿದ್ದೀನಿ. ಇವತ್ತು ಅದೇ ಮಾತಾಡ್ತಾ ಇದ್ದೀನಿ. ನಾನು ಮಂತ್ರಿ ಮಾಡಿದಾಗ ಖುಷಿಯಾಗಿ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ನಾನು ಅವತ್ತು 3 ದಿನ ಹಿಂದೆನೂ ಪ್ರೆಸ್ ಮೀಟ್ ಮಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಮಂತ್ರಿ ಮಾಡಿದ್ದು, ಇನ್ನು 2 ವರ್ಷ ನೀನು ಬೇಡಪ್ಪ, ನಿನ್ನ ಚುನಾವಣೆ ಬರ್ತದೆ 2028, ನೀನು ಮಂತ್ರಿ ಮಾಡೋಕ್ಕಾಗಲ್ಲ, ನಿನ್ನ ಪಕ್ಷದ ಕೆಲಸ ಮಾಡೋದು, ಅದಕ್ಕೆ ನಾನು ಬದ್ಧಾಗಿದೆ. ಅದಕ್ಕೂ ನಾನು ಇದಕ್ಕಿಂತ ಖುಷಿ ಪಡ್ತಾ ಇದ್ದೆ. ನಾನು ಇದಕ್ಕಿಂತ ಜಾಸ್ತಿ ಖುಷಿ, ನಾನು ಪಕ್ಷದ ಜವಾಬ್ದಾರಿ ಕೊಟ್ಟಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ದೆ. ನಾನು ಸುಮ್ಮನೆ ಹೇಳೋದು ಇನ್ನೂ ಖುಷಿ ಪಡ್ತಾ ಇದ್ದೆ. ಈಗ ಪಕ್ಷ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ರೆ ನಾನು ಹೆಚ್ಚಿನ ಜವಾಬ್ದಾರಿ ಆಗಿದೆ. ನನಗೆ ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ಏನೆಲ್ಲ ಬ್ಲಂಡರ್ಗಳಾಯಿತು, ಏನೆಲ್ಲ ತಪ್ಪುಗಳಾಯಿತು, ಅವೆಲ್ಲ ಸುಧಾರಣೆ ಮಾಡಿಕೊಂಡು ಅಥವಾ ಅದನ್ನು ಸರಿಪಡ್ಕೊಂಡು ಹೋಗುವಂಥ ಅವಕಾಶನ ಅಂತ ನನಗೆ ಮೊದಲೇ ಬಾರಿನೇ ನನಗೆ ಮೊದಲೇ ಲಿಸ್ಟಲ್ಲೇ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಅದು ಆಡಿಯೋ ಬಂದಿದ್ದ ಹಿನ್ನೆಲೆ ನನಗೆ ಹಿನ್ನಡೆ ಆಯಿತು. ಅವತ್ತು ಹೇಳಿದ್ದೀನಿ, ನನ್ನ ಪಕ್ಷದ ಎಲ್ಲ ಮುಖಂಡರನ್ನ ನಾನು ಕ್ಷಮೆನೂ ಕೋರ್ಕೊಂಡಿದ್ದೀನಿ. ನನ್ನಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ ಕ್ಷಮೆನೂ ಕೇಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ, ಅವ್ರನ್ನೇನಾದ್ರು ಭೇಟಿ ಮಾಡಿ ವಿಶ್ ಮಾಡಿದ್ರಾ ಅಂತ ಸರ್? ಇಲ್ಲ, ಹೋಗ್ತೀನಿ. ಪ್ರಮಾಣ ವಚನ ಆದಮೇಲೆ ಹೋಗಿ ಅವರಿಗೆ ವಿಶ್ ಮಾಡಿ ಬರ್ತೀನಿ. ಬಹಳ ಪ್ರಮುಖವಾಗಿ ತಮ್ಮ ಬಗ್ಗೆ ಅವರು ಒಂದು ರೀತಿಯಲ್ಲಿ ಅಸಮಾಧಾನ ಹೊಂದಿದ್ರು ಅನ್ನೋಂಥ, ಅದನ್ನೆಲ್ಲ ಸರಿಯಾಗಿದೆಯಾ ಅಂತ ಸರ್? ಈಗ ಈಗ ಎಲ್ಲ ಸೇರಿ ತಾನೇ ಇದು ಮಂತ್ರಿ ಆಗಕ್ಕೆ ಸಾಧ್ಯ ಆಗಿರೋದು. ಈಗ ಪಕ್ಷ ಎಲ್ಲರದು ಅಭಿಪ್ರಾಯ ತಗೊಂಡೇ ನಾನು ಮಂತ್ರಿ ಮಾಡಿರೋಂಥ ನಂದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ.